ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿ. ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ಈ ವೇದಿಕೆ ನಿರ್ಮಾಣ ಮಾಡಿರತಕ್ಕಂತ ಲಕ್ಷ್ಮೀ ರಂಗನಾಥ್ ಸರ್ಗೂ ಹಾಗೂ ನನ್ನ ಎಲ್ಲ ಗುರು ವೃಂದಕ್ಕೂ ಹಾಗೂ ನನ್ನ ತಂದೆ ತಾಯಿಗಳಿಗೂ ಹೃತ್ಪೂರ್ವಕ ವಂದನೆಗಳು. ಇಂದು ನಾನು ಸ್ವಾಧ್ಯಾಯ ಕೊಡ್ತಿರ್ತಕ್ಕಂಥ ವಿಷಯ ರಿಸ್ಟ್ ವಾಚ್ ಅನಾಲಿಸಿಸ್. ಅಂದ್ರೆ ನಾವು ಕೈಗೆ ಗಡಿಯಾರ ಕಟ್ತೀವಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮೇಡಮ್, ಸೌಂಡ್ ಕ್ಲಾರಿಟಿ ಇದೆಯಾ? ಇದೆ ಇದೆ ಇದೆ. ರಿಸ್ಟ್ ವಾಚ್ ಅನಾಲಿಸಿಸ್. ವಾಚ್ ತೋರಿಸುತ್ತೆ ಸಮಯ. ವಾಚ್ ಕಟ್ಟುವವರು ಟೈಮ್ಗೆ ವ್ಯಾಲ್ಯೂ ಕೊಡ್ತಾರೆ. ದೇ ಹ್ಯಾವ್ ಕನೆಕ್ಟೆಡ್ ವಿತ್ ಟೈಮ್ ಎನರ್ಜಿ. ವಾಚ್ ಕೊಟ್ಟವರು ಟೈಮ್ ಎನರ್ಜಿ ಜೊತೆ ಕನೆಕ್ಟ್ ಆಗಿರ್ತಾರೆ. ದೇವರ್ ಪಂಚುಯಲ್. ಅವರು ಟೈಮ್ ಕಟ್ಟುವವರು ಜನರಲ್ ಆಗಿ ಅವರು ಪಂಚುಯಲ್ ಆಗಿರ್ತಾರೆ. ದೇವರ್ ಕಮಿಟೆಡ್ ಪೀಪಲ್. ಅವರು ಕಮಿಟೆಡ್ ಪೀಪಲ್ ಆಗಿರ್ತಾರೆ. ಆರ್ಗನೈಸ್ಡ್ ಆಗಿರ್ತಾರೆ. ವಾಚ್ ಕಟ್ಟುವುದು ಒಂದು ಅದ್ಭುತವಾದ ರೆಮಿಡಿ. ವಾಚ್ ಕಟ್ಟುವುದು ಒಂದು ಅದ್ಭುತವಾದ ರೆಮಿಡಿ. ರಿಸ್ಟ್ ಮೇಲೆ ಕಟ್ಟುವುದರಿಂದ ಅದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಕನೆಕ್ಟ್ ಆಗುತ್ತೆ. ಈ ರಿಸ್ಟ್ ಮೇಲೆ ನಾವೇನ್ ವಾಚ್ ಕಟ್ತೀವಿ ಅದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಕನೆಕ್ಟ್ ಆಗುತ್ತೆ. ಯಾವತ್ತೂ ನಾವು ವಸ್ತುಗಳನ್ನು ಬಳಸಬೇಕು, ಜನರನ್ನು ಇಷ್ಟಪಡಬೇಕು ಮಾಸ್ಟರ್ಸ್. ಯಾವತ್ತೂ ವಸ್ತುಗಳನ್ನ ಇಷ್ಟಪಡಬಾರ್ದು. ವಸ್ತುಗಳೇನಿದ್ರು ಬಳಸ್ಬೇಕು, ಜನರನ್ನ ಇಷ್ಟಪಡಬೇಕು. ಆಲ್ವೇಸ್ ವೇರ್ ಮೆಟಲ್ ವಾಚಸ್. ನಾವ್ ಯಾವಾಗ್ಲೂ ಮೆಟಲ್ ವಾಚಸ್ನೇ ಕಟ್ಟಬೇಕು. ಯಾಕೆ ಅಂತಂತಂದ್ರೆ ನಮ್ಮ ಲೈಫ್ಗೆ ಮೆಟಲ್ ಬೇಕು. ಅಂದ್ರೆ ಮೆಟಲ್ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ. ಮೆಟಲ್ ನಮ್ಗೆಲ್ಲ ಗೊತ್ತಿದೆ, ಅದು ಒಂದು ಗುಡ್ ಕಂಡಕ್ಟರ್ ಅಂತ. ಹಾಗಾಗಿ ಮೆಟಲ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ. ಪ್ಲಾಸ್ಟಿಕ್, ಲೆದರ್ ವಾಚಸ್ ಬೇಡ. ಯಾವತ್ತು ನಾವು ಪ್ಲಾಸ್ಟಿಕ್ ವಾಚಸ್ನ, ಲೆದರ್ ವಾಚಸ್ನ ಕಟ್ಬಾರ್ದು. ಬೆಸ್ಟ್ ಮೆಟಲ್ ವಾಚಸ್ ಯಾವ್ಯಾವ್ದು ಅಂತ ನೋಡಿದ್ರೆ ಗೋಲ್ಡನ್ ಕಲರು, ಸಿಲ್ವರ್ ಕಲರು, ಅದು ಚೈನ್ ಆ ತರ ಇದ್ರೆ ಒಳ್ಳೇದು ವಾಚಸ್. ಡಯಲ್ ಸೈಜ್ ಯಾವ ರೀತಿ ಇರ್ಬೇಕು, ನಾವು ಕಟ್ತಕ್ಕಂತ ವಾಚ್ ಡಯಲ್ ಸೈಜ್ ಯಾವ ರೀತಿ ಇರ್ಬೇಕು ಅಂತಂತಂದ್ರೆ ನಮ್ಮ ಮಣಿಕಟ್ಟಿನ ಅರ್ಧಕ್ಕಿಂತ ಕಡಿಮೆ. ಇದೇನ್ ಮಣಿಕಟ್ಟು ಬರುತ್ತೆ ಇದ್ರಲ್ಲಿ ಅರ್ಧಕ್ಕಿಂತ ಕಡಿಮೆ. ಮೀಡಿಯಂ ಸೈಜ್, ಲಾರ್ಜ್ ಸೈಜ್ ಅಂದ್ರೆ ಯಾವತ್ತೂ ಅರ್ಧಕ್ಕಿಂತ ಕಡಿಮೆ, ಆಮೇಲೆ ಮೀಡಿಯಂ ಸೈಜು, ಆಮೇಲೆ ಲಾರ್ಜ್ ಸೈಜು. ಈ ತರ ಇವು ಎಲ್ಲ ಕಟ್ಟೋದ್ರಿಂದ ಏನೇನ್ ಉಪಯೋಗ ಅಂತ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಫಸ್ಟ್ ಸ್ಮಾಲ್ ಡಯಲ್ ಇರೋ ವಾಚಸ್ ಕಟ್ಟಿದ್ರೆ ಏನಾಗುತ್ತೆ ನೋಡೋಣ. ಸ್ಮಾಲ್ ಡಯಲ್ ಇರೋ ವಾಚಸ್ ಕಟ್ಕೊಂಡ್ರೆ ನಮ್ಮ ಲೈಫ್ ನಲ್ಲಿ ಅರ್ಹತೆಗಿಂತ ಕಡಿಮೆ ಪಡೆಯುತ್ತೀವಿ. ಅಂದ್ರೆ ನಾವು ಯಾವತ್ತು ಸ್ಮಾಲ್ ಡಯಲ್ ವಾಚಸ್ ಕಟ್ಟಿದ್ರೆ ನಿಮ್ಮ ಲೈಫ್ ನಲ್ಲಿ ಅರ್ಹತೆಗಿಂತ ಕಡಿಮೆ ಪಡೆಯುತ್ತೀರಾ. ಅಂದ್ರೆ ನಾವೇನು ಕೆಲಸ ಮಾಡಿರ್ತೀವಿ ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ ಮಾಸ್ಟರ್ಸ್. ಅದಕ್ಕಿಂತ ನಾವು ಕಡಿಮೆ ಯಶಸ್ಸನ್ನ ಪಡಿತೀವಿ. ಈಗ ಸಪೋಸ್ ಎಕ್ಸಾಂಪಲ್ ನೇಮು, ಅಪ್ರಿಸಿಯೇಷನ್ ಸಿಗುವುದಿಲ್ಲ. ಹಾಕೋ ಎಫರ್ಟ್ಗೆ ರಿಸಲ್ಟ್ ಬರುವುದಿಲ್ಲ. ಗುರಿಗಳನ್ನು ರೀಚ್ ಆಗಲು ಕಷ್ಟಪಡುತ್ತಾರೆ. ಆಮೇಲೆ ಈ ತರ ಡಯಲ್ ವಾಚಸ್ ಕಟ್ಟೋದ್ರಿಂದ ಗೈನಿಕಲ್ ಇಶ್ಯೂಸ್ ಇರುತ್ತೆ. ಜನರಲ್ ಆಗಿ ಗೈನಿಕಲ್ ಇಶ್ಯೂಸ್ ಇರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಆಮೇಲೆ ಸ್ಪರ್ಮ್ ಕೌಂಟ್ ಇಶ್ಯೂಸ್, ಈ ತರ ಎಲ್ಲ ಇಶ್ಯೂಸ್ ಇಂದ ಅವ್ರು ಸಫರ್ ಪಡ್ತಾ ಇರ್ತಾರೆ ಸ್ಮಾಲ್ ಡಯಲ್ ನ ಕಟ್ಟೋದ್ರಿಂದ. ಮೀಡಿಯಂ ಡಯಲ್ ಕಟ್ಟೋದ್ರಿಂದ ಅವರು ಅಂದ್ರೆ ಅರ್ಧಕ್ಕಿಂತ ಮುಕ್ಕಾಲು ಕಂಫರ್ಟ್ ಝೋನ್ ನ ಬ್ರೇಕ್ ಮಾಡಲು ಕಷ್ಟಪಡುತ್ತಾರೆ. ಇವರು ಮೀಡಿಯಂ ಡಯಲ್ ಕಟ್ಟೋರು ಜನರಲ್ ಆಗಿ ಅರ್ಧಕ್ಕಿಂತ ಮುಕ್ಕಾಲು ಕಂಫರ್ಟ್ ಝೋನ್ ನ ಬ್ರೇಕ್ ಮಾಡಲು ಕಷ್ಟಪಡುತ್ತಾರೆ. ಅಂದ್ರೆ ಇವ್ರಿಗೆ 50% ರಿಸಲ್ಟ್ ಮಾಸ್ಟರ್ಸ್ ಮೀಡಿಯಂ ಸೈಜ್ ವಾಚ್ ಕಟ್ಟೋರು. ಅದೇ ಇದು ಲಾರ್ಜ್ ಡಯಲ್ ಕಟ್ಟೋದ್ರಿಂದ ಕಾನ್ಫಿಡೆಂಟ್, ಅಂದ್ರೆ ದೇ ಆರ್ ವೆರಿ ಕಾನ್ಫಿಡೆಂಟ್, ದೇ ರೀಚ್ ದೇರ್ ಗೋಲ್ಸ್, ದೇ ಗೆಟ್ ಮೋರ್ ದ್ಯಾನ್ ವಾಟ್ ದೇ ರಿಸರ್ವ್. ಅಂದ್ರೆ ಅವ್ರೇನು ಅನ್ಕೊಂಡಿರ್ತಾರೆ ಅದಕ್ಕಿಂತ ಜಾಸ್ತಿ ಯಶಸ್ನ ಗಳಿಸ್ತಾರೆ. ಆಮೇಲೆ ಅವರು ಅಟ್ರಾಕ್ಟಿವ್ ಪೀಪಲ್ ಆಗಿರ್ತಾರೆ, ಅವರು ಹಿಪ್ನಟೈಸ್ ಆಗಿರ್ತಾರೆ,
ಹೈ ಎನರ್ಜಿ, ಆಮೇಲೆ ಖರ್ಚು ಜಾಸ್ತಿ, ಹಂಗೆ ದುಡಿಮೆ ಜಾಸ್ತಿ. ಯಾವತ್ತು ಲಾರ್ಜ್ ಡಯಲ್ ಹಾಕೊಳ್ಳೋರು ದುಡಿಮೆ ಜಾಸ್ತಿನೂ ಇರುತ್ತೆ, ಹಂಗೆ ಖರ್ಚುನು ಜಾಸ್ತಿ ಮಾಡ್ತಾರೆ. ಆಮೇಲೆ ಬೆಸ್ಟ್ ಅಂದ್ರೆ ಯಾವತ್ತೂ ಹಿಂದ್ಗಡೆ ಅಂದ್ರೆ ನಾವು ವಾಚ್ ಕಟ್ತೀವಲ್ಲ ಅದ್ರ ಹಿಂಭಾಗದ್ದು ಯಾವತ್ತೂ ಬ್ಲಾಕ್ ಕಲರ್ನ ಅವಾಯ್ಡ್ ಮಾಡ್ಬೇಕು ಮಾಸ್ಟರ್ಸ್. ಹಿಂದ್ಗಡೆ ನಾವು ವಾಚಿನ ಹಿಂಭಾಗ ಸಾಧ್ಯವಾದಷ್ಟು ಬ್ಲಾಕ್ ಅವಾಯ್ಡ್ ಮಾಡಿ. ಹಂಗಾರೆ ಬ್ಯಾಕ್ ಸೈಡ್ ಏನ್ ಇರ್ಬೇಕು ಅಂದ್ರೆ ವೈಟ್ ಇರ್ಬೋದು, ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು. ಹಾಗಾದ್ರೆ ಶೇಪ್ಸ್ ಅಂದ್ರೆ ವಾಚ್ ಯಾವ್ಯಾವ ಶೇಪ್ ಅಲ್ಲಿ ಇದ್ರೆ ಏನೇನು ಉಪಯೋಗ ಅಂತ ತಿಳ್ಕೊಳ್ಳೋಣ. ಈಗ ವಾಚಸ್ ರೌಂಡ್ ಅಂಡ್ ಓವಲ್ ಆರ್ ಕರ್ವಿ ಈ ತರ ಇರೋರು ಜನರಲ್ ಆಗಿ ರೌಂಡ್ ಶೇಪು, ಓವಲ್ ಶೇಪು ಅವ್ರು ಕಟ್ಟೋದ್ರಿಂದ ಅವ್ರು ಹೆಂಗಿರ್ತಾರೆ ಅಂದ್ರೆ ಫ್ಲೆಕ್ಸಿಬಲ್ ಆಗಿರ್ತಾರೆ, ಅಡಾಪ್ಟಬಲ್ ಆಗಿರ್ತಾರೆ, ಎಮೋಷನಲ್ ಆಗಿರ್ತಾರೆ, ಕೇರಿಂಗ್ ಆಗಿ ಇರ್ತಾರೆ. ಅದೇ ಇದು ಸ್ಕ್ವಯರು, ಟ್ರಯಾಂಗಲ್ಲು, ರೆಕ್ಟಾಂಗಲ್ಲು ಆ ತರ ಆ ಶೇಪಿಂದು ವಾಚಸ್ ಕಟ್ಟೋದ್ರಿಂದ ಅವರು ಸ್ಟ್ರಿಕ್ಟ್, ಲಾಜಿಕಲ್, ಕ್ಯಾಲ್ಕುಲೇಟಿವ್, ಡಿಸಿಪ್ಲಿನ್ಡ್, ಕಮಿಟ್ಮೆಂಟ್ ಪೀಪಲ್. ಅವರು ಕಮಿಟ್ಮೆಂಟ್ ಪೀಪಲ್ ಆಗಿರ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ, ಲಾಜಿಕಲ್ ಆಗಿರ್ತಾರೆ, ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ಆಮೇಲೆ ಯಾವ ಹ್ಯಾಂಡಿಗೆ ವಾಚ್ ಕಟ್ಟಬೇಕು ಜೆಂಟ್ಸು ಲೇಡೀಸು ನೋಡೋಣ. ಲೆಫ್ಟ್, ನಮ್ಮ ಬ್ರೈನ್ ನಲ್ಲಿ 2 ಟೈಪ್ಸ್ ಇರುತ್ತೆ. ಅದರಲ್ಲಿ ಲೆಫ್ಟ್ ಬ್ರೈನ್ ಏನ್ ಹೇಳುತ್ತೆ ಅಂದ್ರೆ ಲಾಜಿಕಲ್ ಬ್ರೈನ್. ಲಾಜಿಕಲ್ ಬ್ರೈನ್ ಇಮ್ಯಾಜಿನೇಷನ್ಸ್, ಇದು ಲೆಫ್ಟ್ ಬ್ರೈನ್. ಅದೇ ಇದು ರೈಟ್ ಬ್ರೈನ್ ಇಲ್ಲಾಜಿಕಲ್, ಅಂದ್ರೆ ಅದು ಇಲ್ಲಾಜಿಕಲ್ ಆಗಿ ವರ್ಕ್ ಆಗುತ್ತೆ. ಫೀಲಿಂಗ್ಸು, ಕ್ರಿಯೇಟಿವಿಟಿ, ರೈಟ್ ಬ್ರೈನ್ ಕ್ರಿಯೇಟಿವಿಟಿ, ಐಡಿಯಾಸ್, ಕಲರ್ಫುಲ್, ಇದು ರೈಟ್ ಬ್ರೈನ್ ವರ್ಕ್ ಮಾಡುತ್ತೆ. ರೈಟ್ ಬ್ರೈನ್ ಕಂಟ್ರೋಲ್ಸ್ ಲೆಫ್ಟ್ ಬಾಡಿ ಪಾರ್ಟ್ಸ್, ಲೆಫ್ಟ್ ಬ್ರೈನ್ ಕಂಟ್ರೋಲ್ಸ್ ರೈಟ್ ಬಾಡಿ ಪಾರ್ಟ್ಸ್. ಆಮೇಲೆ ಮೆನ್ನು, ಜೆಂಟ್ಸು ಯಾವತ್ತೂ ಎಡಗೈ ರಿಸ್ಟ್ಗೆ ವಾಚ್ ಕಟ್ಟಿದ್ರೆ ಒಳ್ಳೇದು ಮೆನ್ನು. ಲೇಡೀಸು ರೈಟ್ ಹ್ಯಾಂಡ್ಗೆ ವಾಚ್ ಕಟ್ಟಿದ್ರೆ ಒಳ್ಳೇದು. ಹಾಗಾಗಿ ಮಾಸ್ಟರ್ಸ್ ಇದು ನಾನು ಒಂದು ಕ್ಲಾಸ್ ನಲ್ಲಿ ನಾನು ತಿಳ್ಕೊಂಡಿರೋದು ಈ ತರ ರಿಸ್ಟ್ ವಾಚ್ ಅನಾಲಿಸಿಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.